ಹಣದ ಆಸೆ ತೋರಿಸಿ ಬಳ್ಳಾರಿ ಜನರಿಗೆ ಮಹಾ ಮೋಸವನ್ನ ಎಸಗಲಾಗಿದೆ. 15,000 ಕೊಟ್ರೆ ತಿಂಗಳಲ್ಲಿ 20,000 ವಾಪಸ್ ಕೊಡ್ತೀವಿ ಅಂತ ವಂಚನೆ ಮಾಡಿದ್ದಾರೆ. ನಿಮ್ಮ ಹಣಕ್ಕೆ 20% ಬಡ್ಡಿ ಕೊಡ್ತೀವಿ ಅಂತ ಮೋಸ ಮಾಡಿರೋದು. ವಾಸವಿ ಸ್ವಗೃಹ ಹೋಮ್ ನೀಡ್ಸ್ ಅಂಡ್ ಕನ್ಸಲ್ಟೆನ್ಸ್ ಹೆಸರಲ್ಲಿ ವಂಚನೆ ಮಾಡಿರುವಂತ ಪ್ರಕರಣ ಬೆಳಕಿಗೆ ಬಂದಿದೆ. ಪಾಪ ಜನರು ಹಣದ ಆಸೆಗೆ ಬಲಿಯಾಗ್ಬಿಟ್ಟಿದ್ದಾರೆ. ಈ ಹೆಸರಲ್ಲಿ ಹಣದಾಸೆಗೆ ಒಬ್ಬೊಬ್ಬರು ಕೂಡ 3 ಲಕ್ಷದಿಂದ 10 ಲಕ್ಷದವರೆಗೂ ಕೂಡ ಹೂಡಿಕೆ ಮಾಡಿದ್ದಾರೆ. ವಿಶ್ವನಾಥ್ ಎಂಬುವರ ವಿರುದ್ಧ 50 ಕೋಟಿಗೂ ಹೆಚ್ಚು ವಂಚನೆ ಆರೋಪ ಕೇಳಿಬಂದಿದ್ದು, ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸರೀಗ ತನಿಖೆ ನಡೆಸ್ತಾ ಇದ್ದಾರೆ. ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಲ್ಲಿನ ಜನರಿಗೆ ನೀವು 10,000 ಕೊಟ್ಟರೆ ನಾವು 20,000 ಕೊಡ್ತೀವಿ, 20% ಬಡ್ಡಿ ಸಮೇತ ನಿಮ್ಗೆ ಹಣವನ್ನು ವಾಪಸ್ ಕೊಡ್ತೀವಿ ಅಂತೇಳಿ ಈ ರೀತಿಯಾಗಿ ಮೋಸ ಮಾಡಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಜನರು 3 ಲಕ್ಷದಿಂದ ಹಿಡಿದು 10 ಲಕ್ಷದವರೆಗೂ ಕೂಡ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರಂತೆ. 50 ಕೋಟಿಗೂ ಹೆಚ್ಚು ವಂಚನೆ ಮಾಡಿದ್ದು ಈಗಾಗಲೇ ಪ್ರಕರಣ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕಿರಾಣಿ ಅಂಗಡಿ ಸರ್, ಫಸ್ಟು ಕಿರಾಣಿ ಅಂಗಡಿಯಲ್ಲಿ ಏನು ಮಾಡಿದ್ರು, 10,000 ರೂಪಾಯಿ ವ್ಯಾಪಾರ ಮಾಡಿದ್ರೆ 20,000 ರೂಪಾಯಿ ಅಮೌಂಟ್ ಕಟ್ಸ್ಕೊಂಡು ಅವರು ಒಂದು 15 ಲೀಟರ್ ಎಣ್ಣೆ ಫ್ರೀ ಕೊಡ್ತಿದ್ರು. ಆಮ್ಯಾಗ 100 ದಿವಸ ಆದ್ಮ್ಯಾಗ ಮತ್ತೆ 20,000 ವಾಪಸ್ ಕೊಡ್ತಿದ್ರು. ಅದೇ ಥರ ನಾವು ರೇಷನ್ ಮಾಡ್ಕೊಂತಿದ್ವಿ ಸರ್. ತಿಂಗಳ ಅದರಂತೆ ನಾವು 5 ತಿಂಗಳು ರೇಷನ್ ಮಾಡಿವಿ ಸರ್. ಆಮ್ಯಾಗ ಏನು ಮಾಡಿದ್ರೆ ನವಂಬರಲ್ಲಿ 15,000 ಅಮೌಂಟ್ ಕಟ್ಟಿದ್ರೆ 20,000 ಕೊಡ್ತೀನಿ ಅಂತೇಳಿ ಆಸೆ ತೋರಿಸಿ ಅದೇ ಥರ 2 ತಿಂಗಳು ಕೊಟ್ಟಾನ ಸರ್, 2-3 ತಿಂಗಳು ಕೊಟ್ಟಾನ. ಅದೇ ಥರ ಕೊಟ್ಕೊಂಡ್ಬಂದು ಆಮೇಲೆ 10 ಲಕ್ಷ ಕಟ್ಟಿದ್ರೆ 15 ಲಕ್ಷ ಕೊಡ್ತೀನಿ ಅಂತೇಳಿ, 20 ಲಕ್ಷ ಕಟ್ಟಿದ್ರೆ 30 ಲಕ್ಷ ಕೊಡ್ತೀನಿ ಅಂತೇಳಿ ತಿಂಗಳು ಅದೇ ಥರ ಮಾಡ್ಕೊಂತ ಬಂದು ಸರ್. ಆಮೇಲೆ ಮೊನ್ನೆ ಏಪ್ರಿಲ್ 2ನೇ ತಾರೀಕಿಗೆ ಬ್ರೂಸ್ಪೇಟ್ ಪೋಷನ್ DSP ಸರ್ ಅವರು ಬಂದು ಅವ್ನು ರೇಡ್ ಮಾಡಿದಾಗ ಅರೆಸ್ಟ್ ಮಾಡಿ ಅವ್ರು ಕೇಸ್ ಆಗಿದೆ ಸರ್. ಕೇಸ್ ಆಗಿ ಅವನು ಮತ್ತೆ ಸ್ಟೇಷನ್ ಬೇಲ್ ತಗೊಂಡು ಹೊರಗಡೆ ಬಂದೆ ಸರ್. ಬಂದ್ಮೇಲೆ ನಾವು ಮತ್ತೆ ನೆಕ್ಸ್ಟ್ ಡೇ ಹೋಗಿದ್ವಿ ಸರ್ ಕಿರಾಣಿ ಅಂಗಡಿಗೆ. ಹೋದಾಗ ಅವ್ರು ಏನು ಹೇಳಿದ್ರು ಅಂದ್ರೆ, ನಮಗೆ ಅಮೌಂಟ್ ಕೊಡಿ ಸರ್. ನಾವು ಕೇಳಿದಾಗ ಇಲ್ಲ, ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಅವ್ರು ಕೊಟ್ಬೇಡಿ ಅಂತ ಹೇಳ್ಯಾರ, ಸ್ವಲ್ಪ ದಿನ ಕ್ಲೀನ್ ಆದ್ಮೇಲೆ ಕೊಡು ಅಂತ ಹೇಳ್ಯಾರ ಅಂತೇಳಿ ನಮ್ಗೆ ಹೇಳ್ತೀವಿ ಸರ್. ಆಮೇಲೆ ನಿನ್ನೆ ನಾವು 11 ಗಂಟೆಗೆ ಹೋಗಿದ್ವಿ ಸರ್, ಅಲ್ಲಿ ಕಿರಾಣಿ ಅಂಗಡಿ ಸಭೆಗೆ ಹೋಗಿದ್ವಿ. ಹೋದಾಗ ಏನಾಯ್ತಾ, ಎಲ್ಲ ಒಂದು 100 ಜನ ಇದ್ವಿ ಸರ್. ನಾವೆಲ್ಲ ನಾವು ಕುಂತ್ಕೊಂಡಾಗ ಮಾತಾಡಿ ಕೇಳಿದಾಗ ಆಯ್ತು ನಾಳೆ ಬಂದುಬಿಡ್ರಿ, ನಿಮ್ಮ ಅಮೌಂಟ್ ನಿಮಗೆ ವಾಪಸ್ ಕೊಡ್ತೀನಿ ಅಂತೇಳಿ ಹೇಳ್ತಾರೆ. ಆಮೇಲೆ ನಾವು ಇವತ್ತು ಬೆಳಗ್ಗೆ ಹೋದಾಗ ಅವರು ಎಸ್ಕೇಪ್ನಲ್ಲಿ ಹೋಗ್ಬಿಟ್ಟಾರೆ ಸರ್. ಈಗ ದೂರು ಕೊಡಕ್ಕೆ ಬಂದಿದ್ದಾರೆ. ನಾವು ದೂರ ಕೊಟ್ಟಿವಿ ಸರ್. ದೂರು ಕೊಟ್ಟು ಅಲ್ಲಿ ಅವರು ಬ್ರೂಸ್ಪೇಟೆ ಕೇಸ್ ಮಾಡಿಸಿವಿ ಸರ್. ಆಮೇಲೆ ಸರ್ ಅದಕ್ಕೆ ಅವ್ರ ಹಿಂದೆ ಇರೋ ಸುರೇಶ ಮತ್ತು ಬಸವರಾಜ ಮತ್ತು ಸಿದ್ದಪ್ಪ, ವೆಂಕಟೇಶ, ಕೃಷ್ಣ ಅವರು 6 ಜನ ಅವ್ರ ಜೊತೆ ಪಾರ್ಟ್ನರ್ ಆಗಿ ಅವ್ರು ಕೆಲಸ ಮಾಡಿದ್ದಾರೆ ಸರ್. ಮೋಸ ಜನಗಳೆಲ್ಲ ಮೋಸ ಮಾಡಿ ಮ್ಯಾಕ್ಸಿಮಮ್ 100 ಕೋಟಿ ಮೋಸ ಮಾಡಿ ಹೋಗಿದ್ದಾರೆ ಸರ್. ನಾವಲ್ಲಿ ಅವರು ಕಿರಾಣಿ ಅಂಗಡಿ ಸರ್, ಫಸ್ಟು ಕಿರಾಣಿ ಅಂಗಡಿಯಲ್ಲಿ ಏನು ಮಾಡಿದ್ರು, 10,000 ರೂಪಾಯಿ ವ್ಯಾಪಾರ ಮಾಡಿದ್ರೆ 20,000 ರೂಪಾಯಿ ಅಮೌಂಟ್ ಕಟ್ಸ್ಕೊಂಡು ಅವರು ಒಂದು 15 ಲೀಟರ್ ಎಣ್ಣೆ ಫ್ರೀ ಕೊಡ್ತಿದ್ರು. ಆಮ್ಯಾಗ 100 ಡೇಸ್ ಸರ್ ಏನಿಲ್ಲ, ಒಂದು 3 ವರ್ಷದಿಂದ ಸ್ಟ್ರೀಮ್ ಮಾಡಿದರು ರೇಷನ್ ಕೊಡ್ತಾ ಮನುಷ್ಯರಿಗೆ ಎಲ್ಲರಿಗೆ ನೆಮ್ಸ್ಕೊಂಡು ಬಂದುಬಿಟ್ಟಿದ್ದಾನೆ. ಆಮೇಲೆ 90 ದಿನಕ್ಕೆ 1,00,000 ರೂಪಾಯಿ ಕಟ್ಟಿದ್ರೆ 1,00,000 ರೂಪಾಯಿ, 10,000 ರೂಪಾಯಿ ಕಟ್ಟಿದ್ರೆ 10,000 ರೂಪಾಯಿ, ಅಂದರೆ 90 ದಿನ ಆದಮೇಲೆ ಕೊಡ್ತಿದ್ದೆ ಅವರು. ಆ ಥರನೇ ಸ್ಕ್ರೀಮ್ ಮಾಡಿ ಆಮೇಲೆ ಪೆಟ್ರೋಲ್ ಆದಮೇಲೆ 3 ವರ್ಷ ಆದಮೇಲೆ ಸ್ವಲ್ಪ ಜನಗೆಲ್ಲ ಸೆಡ್ ಆಗಿದೆ ಈ ಥರ ಕೊಡ್ತಿದ್ದಾರೆ ಅಂತ. ಆಮೇಲೆ ದುಡ್ಡು ಕಟ್ಸ್ಕೊಳ್ಳೋದು ಸ್ಟಾರ್ಟ್ ಮಾಡ್ಯಾರ. ನವಂಬರ್ ಸ್ಟಾರ್ಟ್ ಮಾಡ್ಯಾರ, ಈ ಏಪ್ರಿಲಾಗ ಎಂಡ್ ಮಾಡಿದ್ದಾರೆ. ಇದು ಮ್ಯಾಟ್ರ್. ಎಷ್ಟು ದುಡ್ಡು? ಸುಮಾರು ಏನೇನಂದ್ರೆ 200 ಕೋಟಿ ಇದೆ ಸರ್ ಅವ್ರ ಹತ್ರ. ನಿನ್ನೆ ಸಾಯಂಕಾಲ ಅವರೇ ಇದ್ದಾರೆ, ಬೆಳಗ್ಗೆಲ್ಲ ಹೋಗ್ಬಿಟ್ಟಿದ್ದಾರೆ. ಹೋಗ್ಬೇಕಾದ್ರೆ ಚೀಟಿ ಏನೇನು ಬರ್ತಿದೆ ಅಷ್ಟೇ, ನಮ್ಮನ್ನ ಕ್ಷಮಿಸ್ಬಿಟ್ರೆ ನಿಮಗೆ ಮೋಸ ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಟ್ರೆ ಅಂತ ಬರೆದಿಟ್ಟು 3 ಫೋನ್ ಇಟ್ಟು ಹೋಗಿದ್ದಾನೆ. ಇನ್ನು ಪ್ರಕರಣ ದಾಖಲು ಮಾಡ್ತಾ ಇದ್ದೀರಾ? ಎಲ್ಲ ಪೊಲೀಸರಿಗೆ ಹೇಳಿದ್ವಿ, ಅವರು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಆ್ಯಕ್ಚುಲಿ 2ನೇ ತಾರೀಕಿಗೆ ಇವರು ಇದು ಮಾಡಿದ್ದಾರೆ. ಆದರೆ ಅವರಿಗೆ ಚಿಕ್ಕದಾಗಿ ಕೇಸಾಗಿ ಇದಾಗಿದ್ದಾರೆ. ಅವ್ರೇನು ಟೇಸನ್ ಇಟ್ಕೊಂಡಿಲ್ಲ, ವಾಪಸ್ ಮಾಡಿದ್ದಾರೆ. ಅವರು ಇದ್ದರು, ಇಷ್ಟು ದಿನ ಇದ್ದರು, ಇವಾಗಿಲ್ಲ ಸರ್. ಏನಿಲ್ಲ, ಒಂದು 3 ವರ್ಷದಿಂದ ಸ್ಟ್ರೀಮ್ ಮಾಡಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದು. ಈ ರೀತಿಯಾಗಿ ಒಂದು ಕಂಪನಿಯ ಹೆಸರಿಟ್ಕೊಂಡು ಜನರಿಗೆ ದೋಖಾ ಎಸಗಿರೋದು, ಯಾವ ರೀತಿ ಹಂತವಾಗಿ ಮೋಸ ಮಾಡಿದ್ರು, ಸದ್ಯಕ್ಕೆ ಏನು ಡೀಟೇಲ್ಸ್ ಸಿಗ್ತಾ ಇದೆ, ಪೊಲೀಸರ ತನಿಖೆ ಎಲ್ಲಿಗೆ ಬಂತು? ಜನ ನಂಬ್ತಾರೆ ಅಂತ ಹೇಳಿ ಜನರಿಗೆ ಯಾವ ರೀತಿಯಾಗಿ ಮೋಸ ಮಾಡಬಹುದು ಅನ್ನೋದಕ್ಕೆ ಬಳ್ಳಾರಿಯಲ್ಲಿ ಒಬ್ಬ ವ್ಯಕ್ತಿ ಸಾಕಷ್ಟು ದುಡ್ಡನ್ನು ಜನರಿಗೆ ನಂಬಿಸಿ ಮೋಸ ಮಾಡಿರುವಂಥದ್ದು. ಅದು ಏನಂದರೆ 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 100 ಕೋಟಿಗೂ ಅದಕ್ಕೂ ಜನರನ್ನು ನಂಬಿಸಿರುವಂಥದ್ದು. ಆ ಜನ ನಂಬಿ ಮೋಸ ಹೋಗಿರುವಂಥ ಜನರು ಏನಿದೆ ಇವತ್ತು ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಬಂದಿರುವಂಥದ್ದನ್ನು ಗಮನಿಸ್ಬೋದಾಗಿದೆ. ನೀವು ಸಹ ಗಮನಿಸ್ತಾ ಇದ್ದೀರಿ. ನಾವೀಗ ಬಳ್ಳಾರಿಯ ಏನು DC ಆಫೀಸ್ ಕಚೇರಿ ಎದುರುಗಡೆ ಇರುವಂಥ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಜನರು ಕೂಡ ಜಮಾವಣೆ ಆಗ್ತಾ ಇರುವಂಥದ್ದು.
ಟಿ ವೆಂಕಟೇಶ್ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ ಇವರಿಗೆ ಮೊಟ್ಟ ಮೊದಲನಿಗೆ ಒಂದು ಸಂತೆ ಪೇಟೆ ಯಾವ ರೀತಿಯಾಗಿ ಮಾಡ್ತಾರೋ ಆ ರೀತಿಯಾಗಿ ಇವ್ರನ್ನ ನಂಬಿಸಿ ಒಂದು 5-6 ತಿಂಗಳವರೆಗೂ ಕೂಡ ಸಾಕಷ್ಟು ಇವ್ರನ್ನ ನಂಬಿಸುವಂಥದ್ದಾಗಿರ್ಬೋದು. ಒಬ್ಬೊಬ್ಬರಿಗೆ ಇಲ್ಲಂದ್ರೂ ನಿಮಗೆ ನೀವೇನಾದರೂ ನನಗೆ 1 ಲಕ್ಷ ಕೊಟ್ಟರೆ ನಿಮಗೆ ನಾನು 2 ಲಕ್ಷ ಕೊಡ್ತೀನಿ, ನೀವು 10 ಲಕ್ಷ ಕೊಟ್ಟರೆ ನಾನು ನಿಮಗೆ 30 ಲಕ್ಷಗಳನ್ನು ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿರುವಂಥ ವೆಂಕಟೇಶ್ ಏನಿದ್ದಾನೆ ದಿಢೀರ್ ಅಂತ ಹೇಳ್ಬಿಟ್ಟು ಇವತ್ತು ಮಂಗಮಯ ಆಗಿರುವಂಥದ್ದು. ಯಾಕಂದರೆ ಕಳೆದಷ್ಟು ದಿವಸಗಳಿಂದ ಇವರಿಗೆ ಸಾಕಷ್ಟು ನಾನು ಡಬಲ್ ದುಡ್ಡು ಮಾಡಿಕೊಡ್ತೀನಿ ಅಂತ ಹೇಳಿ ಜನರನ್ನು ನಂಬಿಸಿ ಮೋಸ ಮಾಡಿರುವಂಥ ವೆಂಕಟೇಶ್ ಇವತ್ತು ಬೆಳಗ್ಗೆ ಏಕಾಏಕಿಯಾಗಿ ಏನು ಮನೆ ಹತ್ರ ಒಂದು ಲೆಟ್ರನ್ನು ಬರೆದಿಟ್ಟಿರುವಂಥದ್ದು. ನಾನು ನಿಮಗೆ ಮೋಸ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಒಂದು ಲೆಟ್ರನ್ನು ಬರೀತಾರೆ. ಆ ಲೆಟ್ರನ್ನು ಬರೆದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿರುವಂಥ ವೆಂಕಟೇಶ್ ಎಸ್ಪೆಕ್ಟ್ ಅಲ್ಲಿಂದ ವೆಂಕಟೇಶ್ ಕೂಡ ಕಾಣೆ ಆಗ್ತಾರೆ. ಕಾಣೆ ಆದ ಬಳಿಕ ಇವರು ನಂಬಿ ದುಡ್ಡು ಹಾಕಿರುವಂಥ ಜನರು ಕೂಡ ಕೆಲವರು ಮನೆ ಕಟ್ಟಿಸ್ಬೇಕಂತ ಹೇಳ್ಬಿಟ್ಟು ಡಬಲ್ ಮಾಡಬೇಕಂತ ದುಡ್ಡನ್ನು ಕೊಟ್ಟಿರೋರು ಇದ್ದಾರೆ. ಕೆಲವರು ಮಗಳ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವಷ್ಟು ಜನ ದುಡ್ಡು ಕೊಟ್ಟಿದ್ದಾರೆ. ಕೆಲವರು ಜೀವನ ಮಾಡೋಕ್ಕಾಗದೆ ವಯಸ್ಸಾದವರು ಕೂಡ ನಮಗೂ ಲಾಸ್ಟಿಗೆ ಒಂದು ತಿಂಗಳಿಗೆ ಒಂದು 10-20 ಸಾವಿರ ಉಳಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಈ ಜನರು ಏನಿದ್ದಾರೆ ಹಳ್ಳಿಗಳಲ್ಲಿ ಕೂಡ ಬರೀ ಸಿಟಿ ಅಷ್ಟೇ ಅಲ್ಲ, ಬಳ್ಳಾರಿಯ ತಾಲೂಕಿಗೆ ಬರುವಂಥ ಏನು ಹಳ್ಳಿಗಳಿವೆ ಆ ಹಳ್ಳಿಗಳಿಂದ ಕೂಡ ಆ ವೆಂಕಟೇಶ್ ಅನ್ನುವಂಥ ವ್ಯಕ್ತಿ ಏನಿದ್ದಾರೆ ಆ ದುಡ್ಡನ್ನು ಜಮಾವನ್ನು ಕೂಡ ಮಾಡಿರುವಂಥದ್ದು. 100 ಕೋಟಿ ದುಡ್ಡನ್ನು ಇಲ್ಲಿಂದ ಎತ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇದರ ಜೊತೆಯಾಗಿ ಅಂದರೆ ಈಗ ಬಳ್ಳಾರಿಯ ಹೃದಯ ಭಾಗದಲ್ಲಿರುವಂಥ ಬ್ರೂಸ್ಪೇಟೆ ಏನು ಪೊಲೀಸ್ ಠಾಣೆ ಏನಿದೆ ಈ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಬಂದು ಈಗ ಈ ಜನರು ಕೂಡ ತಮ್ಮ ಅಳಲನ್ನು ಕೂಡ ತೋಡ್ತಾ ಇರುವಂಥದ್ದು. ಯಾಕಂದರೆ ನಾವು ಕಷ್ಟದಿಂದ ಬಂದಿರುವಂಥ ದುಡ್ಡನ್ನು ಡಬಲಿಂಗ್ ಮಾಡಿಕೊಡ್ತೀನಿ ಅಂತ ಹೇಳಿ ನಮಗೆ ಮೋಸ ಮಾಡಿರುವಂಥ ವೆಂಕಟೇಶ್ನನ್ನು ಹುಡುಕಿ ಕೊಡಬೇಕು. ಯಾಕಂದರೆ ಆತ ಒಂದು ಲೆಟ್ರನ್ನು ಬರೆದಿಟ್ಟಿರೋದು, ನಾನು ಇಲ್ಲಿ ಇರೋದಿಲ್ಲ, ನನ್ನ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಆತ ಯೂಸ್ ಮಾಡ್ತಾ ಇರುವಂಥ 3 ಸೆಲ್ ಫೋನ್ ಏನಿದೆ ಇಲ್ಲೇ ಬಿಟ್ಬಿಟ್ಟು ಕಾಣೆಯಾಗಿ ಅಂದರೆ ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಆದಷ್ಟು ಬೇಗನೆ ಬ್ರೂಸ್ಪೇಟೆ ಪೊಲೀಸರು ಕೂಡ ಈತನನ್ನು ಕರ್ತರಬೇಕು, ನಮಗೆ ಮೋಸ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ದುಡ್ಡು ಕಳೆದುಕೊಂಡಿರುವಂಥ ಜನರ ಮನವಿ ಆಗಿದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು TV5 ಬಳ್ಳಾರಿ.